ನನ್ನ ಹೆಸರು ಶ್ರೀಧರ್ ಅಂತ. ನಾನು ಆನೇಕಲ್ ತಾಲೂಕು ಬೊಮ್ಮಸಂದ್ರ ಪಂಚಾಯಿತಿ ಕಿತ್ತಗಾನಹಳ್ಳಿ ವಿಲೇಜ್ ಇಂದ. ನಾನು ಕಾಂಕ್ರೀಟ್ ಬ್ಲಾಕ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನು ಈ ಬಿಸ್ನೆಸ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ 4 ವೀಲ್ ಡ್ರೈವ್ ತಗೊಂಡಿದ್ದೆ. ನನಗೆ ರೀಸೆಂಟ್ ಆಗಿ PR ಲಾಂಚ್ ವೆಹಿಕಲ್ ಆದ್ಮೇಲೆ ನನಗೆ ತುಂಬಾ ಅಡ್ವೈಸ್ ಮಾಡಿದ್ದೇನು ಅಂದ್ರೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ವೈಸ್ ಚೆಕ್ ಮಾಡಿ ಅಂದ್ರು. ನಾನು ಟ್ರಯಲ್ ಮಾಡಿದೆ, ಗಾಡಿ ತಗೊಂಡು ಒಂದ್ಸಲಿ ಶೋರೂಮ್ ಹೋಗಿ ಟ್ರಯಲ್ ಮಾಡಿ ಮತ್ತೆ ನೋಡಿದೆ. PR ಟೆಕ್ನಾಲಜಿ ಅಂದ್ರೆ ಎಲೆಕ್ಟ್ರೋ ಹೈಡ್ರಾಲಿಕ್ ಕ್ಲಚ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲ್ ಆಗಿ ಹಳೆ ವೆಹಿಕಲ್ ಅಲ್ಲಿ ಬಂದು ಡ್ರೈ ಕ್ಲಚ್ ಇತ್ತು. ಡ್ರೈ ಕ್ಲಚ್ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಇತ್ತು. 700 ರಿಂದ 800 ಅವರ್ಗೆ ಅದು ಕ್ಲಚ್ ಚೇಂಜ್ ಮಾಡಬೇಕಿತ್ತು. ನಾರ್ಮಲ್ ಆಗಿ ನಮ್ಮ ಬ್ಲಾಕ್ ಫ್ಯಾಕ್ಟರಿನಲ್ಲಿ 8 ರಿಂದ 10 ಅವರ್ ಕೆಲಸ ಮಾಡೋದಕ್ಕೆ ಆಲ್ಮೋಸ್ಟ್ ನಮಗೆ ಒಂದು 3 ಮಂತ್ಸ್ ಅಲ್ಲಿ ಚೇಂಜ್ ಮಾಡೋಕೆ ನೆಸಿಟಿ ಬರ್ತಿತ್ತು. ಈಗ PR ಕ್ಲಚ್ ಕೊಟ್ಟಿದ್ದಾರೆ. PR ಅಲ್ಲಿ ಕ್ಲಚ್ ಕಂಪ್ಲೇಂಟ್ ಏನಿಲ್ಲ. ನನಗೆ ಇದಕ್ಕೆ ಮುಂಚೆ ಎಲ್ಲ ಆಪರೇಟರ್ ಚೇಂಜ್ ಆಗ್ತಾ ಇದ್ರು, ಏನಕ್ಕೆ ಅಂದ್ರೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಅಂತ. ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಅವನಿಗೆ ಟಯರ್ಡ್ನೆಸ್ ಆಗೋದು ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ತುಂಬಾ ಅಷ್ಟೊಂದು ಏನು ಇಲ್ದಿರ ಆಪರೇಟರ್ ಚೇಂಜ್ ಆಗಲ್ಲ. ಮತ್ತೆ ಇದರಲ್ಲಿ ಅದೊಂದು ಅನುಕೂಲ ಇದೆ. ಇದ್ರ ಮೇಲೆ ಡಿಪೆಂಡ್ ಆಗಿ ನಾವು ಬೇರೆ ಮಿಷಿನರೀಸ್ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಅಂದ್ರೆ ನಮಗೆ ಈ ಎಫಿಷಿಯನ್ಸಿ ಮೇಲೆ ಇದು ಕ್ಲಚ್ ಒಂದು ಹೋಯ್ತು ಅಂದ್ರೆ 2 ದಿನ ಮಿನಿಮಮ್ 2 ದಿನ ಬೇಕಾಗುತ್ತೆ ರೀಪ್ಲೇಸ್ ಮಾಡಿಸ್ಕೊಳ್ಳೋದಕ್ಕೆ. ಆ ಇದರಲ್ಲಿ ವರ್ಕ್ ಬ್ರೇಕ್ ಆಗೋದ್ರಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಇದರಲ್ಲಿ ತುಂಬಾ ಅನುಕೂಲ ಆಗಿರುತ್ತೆ. ಅಂದ್ರೆ ರಿಲೀಫ್ ಆಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಕ್ಲಚ್ ಆಪರೇಟಿಂಗ್ ಕೆಲಸ ಇಲ್ಲ, ಆಪರೇಟರ್ ತುಂಬಾ ಅನುಕೂಲ ಇದೆ. ಫ್ರಂಟ್ ಟು ಬ್ಯಾಕ್ 2 ಯೂಸ್ ಮಾಡ್ಕೊಂಡ್ರೆ ಸಾಕು ನಮ್ಗೆ. ತುಂಬಾ ಈಸಿ ಆಗಿರೋದಕ್ಕೆ ಆಪರೇಟರ್ ಕಂಫರ್ಟ್ ಆಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜಾನ್ ಡೀರ್ ನಲ್ಲಿ ಈಗ ಪವರ್ ಟೆಕ್ ಇಂಜಿನ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಡೀಸೆಲ್ ಕನ್ಸಂಪ್ಷನ್ 20 to 30% ನಮಗೆ ಸೇವ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ CRD ಇಂಜಿನ್ ಇದೆ, ECU ಟೆಕ್ನಾಲಜಿ ಇದೆ. ಇದರಲ್ಲಿ ನಮಗೆ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ. ಗಾಡಿ ರೈಸ್ ಮಾಡಿ ಲೋಡ್ನೆಲ್ಲ ನಾವು ಕ್ಯಾರಿ ಮಾಡಬೇಕು ಇಲ್ಲ ಲೋಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಐಡ್ಲಿಂಗ್ ಅಲ್ಲೇ ನಮಗೆ ಕ್ಯಾರಿ ಆಗ್ತಾ ಇರುತ್ತೆ. ಸೊ ನಮಗೆ ಅದರಿಂದ 20 to 30% ಡೀಸೆಲ್ ಸೇವ್ ಆಗೋದು ಅಲ್ಲದೆ ನಮಗೆ ಇದರಲ್ಲಿ ಒಂದು 500 ಅವರ್ಸ್ ಒಂದ್ಸರಿಗೆ ಸರ್ವಿಸ್ ಹೇಳಿದ್ದಾರೆ. ಹಳೆ ಟ್ರ್ಯಾಕ್ಟರ್ ಅಲ್ಲಿ ಆಗಿದ್ರೆ, ಜಾನ್ ಡೀರ್ ಅಲ್ಲಿ ಆಗಿದ್ರೆ ನಮಗೆ 250 ಅವರ್ಸ್ ಒಂದ್ಸಲಿ ಆಯಿಲ್ ಚೇಂಜ್ ಮಾಡಬೇಕಿತ್ತು. ಇದರಲ್ಲಿ 500 ಅವರ್ಸ್ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ 1 to ಡಬಲ್ ಆಗುತ್ತೆ. ನಮಗೆ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಚೆನ್ನಾಗಿ ನಮಗೆ ಅನುಕೂಲ ಚೆನ್ನಾಗಿದೆ. ಈ ಮೇಂಟೆನೆನ್ಸ್ ಅನ್ನೋದು ನಮಗೆ ತುಂಬಾ ಈಸಿ ಇದೆ. ನನಗೆ ಈ ವೆಹಿಕಲ್ ಬಂದ್ಮೇಲೆ ನಾನು ಈ ಆಪರೇಟರ್ ಚೇಂಜ್ ಆಗ್ತಾರೆ ಅನ್ನೋ ಯೋಚನೆ ಇಲ್ಲ. ಮುಕ್ಕಾಲ್ ಭಾಗ ಇದರಲ್ಲಿ ಸರ್ವಿಸ್ ಮತ್ತೆ ಇದೊಂದು ಟೆನ್ಷನ್ ಇಲ್ಲ ನನಗೆ. ವರ್ಷಕ್ಕೆ ಒಂದು 70 ರಿಂದ 80 ಸಾವಿರ ಖರ್ಚು ಬರ್ತಾ ಇರುತ್ತೆ. ಒಂದು 3 ಕ್ಲಚ್ ಆದ್ರೂ ಚೇಂಜ್ ಮಾಡಲೇಬೇಕು ವರ್ಷಕ್ಕೆ. 5 ವರ್ಷಕ್ಕೆ ಅಂದ್ರೆ ನಮ್ಗೆ ನಿಯರ್ಲಿ ಒಂದು 3.5 ರಿಂದ 4 ಲಕ್ಷದವರೆಗೂ ಎಫಿಷಿಯನ್ಸಿ ಬರುತ್ತೆ. PR ವೆಹಿಕಲ್ ಬಂದ್ಮೇಲೆ ಅಂತೂ ನನಗೆ ತುಂಬಾ ಅನುಕೂಲ ಇದೆ. ತುಂಬಾ ಸಫಿಷಿಯೆಂಟ್ ಆಗಿ ನನ್ನ ಕೆಲಸ ಆಗ್ತಾ ಇದೆ. ಡೈಲಿ ನಾನು ಆವರೇಜ್ ಆಗಿ ಒಂದು 7,000 ದಿಂದ 8,000 ಬ್ಲಾಕ್ ಪ್ರೊಡಕ್ಷನ್ ಮಾಡ್ತೀನಿ. ಇವರೊಬ್ಬರು ಸಫಿಷಿಯೆಂಟ್ ಆಗಿ ಕೆಲಸ ಮಾಡ್ಕೊಡ್ತಾ ಇರೋದಕ್ಕೆ ತುಂಬಾ ಅನುಕೂಲವಾಗಿ ತುಂಬಾ ಕೆಲಸ ಚೆನ್ನಾಗಿ ಆಗ್ತಾ ಇರುತ್ತೆ. ಏನು ರಿಸ್ಕ್ ಏನಿಲ್ಲ, ತುಂಬಾ ರಿಲೀಫ್ ಆಗಿದ್ದೀನಿ ಸರ್. ನಾನು ಜಾನ್ ಡೀರ್ ತಗೊಬೇಕಾದ್ರೆ ಇದು ಮರ್ಕ್ಯೂರಿ ಶೋರೂಮ್ ಅಲ್ಲಿ ಬೆಂಗಳೂರಲ್ಲಿ ತಗೊಂಡಿದ್ದು. ಅಂದ್ರೆ ಇವರು ಆನ್ ಟೈಮ್ ಡೆಲಿವರಿ ಕೊಡ್ತಾರೆ ಅಂತ ತೊಂದರೆ ಏನಿಲ್ಲ. ಮತ್ತೆ ಸರ್ವಿಸ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಪ್ರತಿ ಸಾರಿ ನಮಗೆ ಸರ್ವಿಸ್ ಅಲರ್ಟ್ ಕೊಡ್ತಾರೆ. 500 ಅವರ್ಸ್ ಮುಂಚೆನೆ ಒಂದ್ಸಲಿ ಫೀಡ್ಬ್ಯಾಕ್ ಕೇಳ್ಕೊಳ್ತಿರ್ತಾರೆ. ಮತ್ತೆ ಸ್ಪೇರ್ಸ್ಗೂ ಅಷ್ಟೇ, ಸ್ಪೇರ್ಸು ತುಂಬಾ ಚೆನ್ನಾಗಿ ಏನಿಲ್ಲ ಇನ್ಫಾರ್ಮ್ ಮಾಡೋ ಅಷ್ಟೊತ್ತಿಗೆ ಕಳಿಸ್ಕೊಡ್ತಾರೆ. ಇಲ್ಲ ಶೋರೂಮ್ ಹೋದ್ರು ಚೆನ್ನಾಗಿ ಅವೈಲಬಲ್ ಇರುತ್ತೆ. ಮತ್ತೆ ಇನ್ನೊಂದು ಇವ್ರ ಸರ್ವಿಸ್ಗೂ ಅಷ್ಟೇ ಇನ್ಫಾರ್ಮ್ ಮಾಡಿದ ತಕ್ಷಣ ಸೇಮ್ ಡೇ ಬರ್ತಾರೆ. ಮೈನರ್ ಪ್ರಾಬ್ಲಮ್ಸ್ ಆದ್ರೆ, ಇನ್ ಕೇಸ್ ಡಿಲೇ ಆಯ್ತು ಅಂದ್ರೆ ಸ್ವಲ್ಪ ಮೇಜರ್ ಇದೆ ಅಂದ್ರೆ ನೆಕ್ಸ್ಟ್ ಡೇ ಬಂದು ನಮ್ಗೆ ಸರ್ವಿಸ್ ಮಾಡ್ಕೊಡ್ತಾರೆ. ಮತ್ತೆ ಶೋರೂಮ್ ಕಡೆಯಿಂದನೂ ಮರ್ಕ್ಯೂರಿ ಅವ್ರ ಕಡೆಯಿಂದನೂ ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಕಮ್ಯುನಿಕೇಟ್ ಚೆನ್ನಾಗಿ ಮಾಡಿ ನಮಗೆ ಅಡ್ವೈಸ್ ಮಾಡ್ತಾರೆ. ಅದರಲ್ಲಿ ಏನು ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಸ್ಪೇರ್ಸ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್.